ಚಿಕನ್ನ ಮ್ಯಾರಿನೇಟ್ ಮಾಡೋಣ. ಇದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ. ಮೊದಲನೇದಾಗಿ ಸ್ವಲ್ಪ ಉಪ್ಪು ಹಾಕೋಣ. ನಾನು ಚಿಕನ್ ಕ್ಲೀನ್ ಮಾಡ್ಬೇಕಾದ್ರೆ ಅರಿಶಿನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ, ಅದಕ್ಕೆ ಮತ್ತೆ ಅರಿಶಿನ ಹಾಕ್ತಾಯಿಲ್ಲ. ಇವಾಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ. ಇದು ಅಚ್ಚ ಖಾರದ ಪುಡಿ. ಇದು ನಾನು ಜಾಸ್ತಿ ಗ್ರೀನ್ ಬಿರಿಯಾನಿ ಮಾಡ್ತಾ ಇರೋದು, ಆದರೆ ಒಂದು ಸ್ವಲ್ಪ ಮ್ಯಾರಿನೇಷನ್ಗೋಸ್ಕರ ಖಾರದ ಪುಡಿ ಹಾಕ್ಕೊಂಡಿರೋದು. ಆಮೇಲೆ ಒಂಚೂರು ಮೊಸರು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡೋಣ. ಬಿರಿಯಾನಿ ಮಾಡೋಕ್ಕೆ ಇವಾಗ ಮಸಾಲ ಪದಾರ್ಥ ನೋಡೋಣ. ಇದು 1 ಟೇಬಲ್ ಸ್ಪೂನು ಶುಂಠಿ ಪೇಸ್ಟ್, ಹಾಗೆ 2 ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಪೇಸ್ಟು. ಇದು ಮೊದಲೇ ರೆಡಿ ಮಾಡಿ ಇಟ್ಟಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿ ಬೇಕು, ಹಾಗೆ 1 ಮುಷ್ಟಿ ಗಾತ್ರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, 12 ಹಸಿಮೆಣಸಿನ್ಕಾಯಿ. ಸೊ ಇದನ್ನೆಲ್ಲನೂ ರುಬ್ಬಬೇಕು. ಆದರೆ ಸೆಪ್ರೇಟಾಗಿ ಪುದೀನ ಕೊತ್ತಂಬರಿ ಸಪ್ರೇಟಾಗಿ ರುಬ್ಬಿ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸೆಪ್ರೇಟಾಗಿ ರುಬ್ಬಿ. ಈಗ ಡ್ರೈ ಐಟಮ್ಸ್ ನೋಡೋಣವಾ ಫ್ರೈ ಮಾಡೋಕ್ಕೆ. ಇದೆಲ್ಲ ಪಲಾವ್ಗೆ ಬೇಕಾಗಿರೋ ಸಾಮಗ್ರಿಗಳು. ಸ್ಟಾರ್ ಹೂವು ಇದೆ, ಮರಾಠ ಮೊಗ್ಗು, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಹಾಗೆ ಏಲಕ್ಕಿ, ಬೆಳ್ಳುಳ್ಳಿ 1-2 ಜಜ್ಜಿರೋದು ಹಾಕಿ ತುಂಬ ರುಚಿಯಾಗಿರುತ್ತೆ. ಇದು ನೋಡಿ ಬಾಸ್ಮತಿ ಎಲೆ, ಆವಾಗಲೇ ನಾನು ಕಿತ್ಕೊಂಡ್ಬಂದಲ್ಲ ಟೆರೆಸಿಂದ, ಇದು. ಈ ಎಲೆ ಮಾರ್ಕೆಟ್ನಲ್ಲಿ ಸಿಗೋದು ಸ್ವಲ್ಪ ಕಡಿಮೆನೇ. ನಿಮ್ಮ ಗಿಡ ಸಿಕ್ಕಿದ್ರೆ ಒಂದು ಪಾಟ್ನಲ್ಲಿ ಹಾಕ್ಕೊಂಡು ಬೆಳೆಸಿ ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ಪುದೀನ ಸೊಪ್ಪು ತೊಗೊಬೇಕು, ಹಾಗೆ 1 ಈರುಳ್ಳಿ ಒಗ್ಗರಣೆಗೆ. ರುಚಿಗೆ ತಕ್ಕನಷ್ಟು ಉಪ್ಪು, ಎಣ್ಣೆ, ಸ್ವಲ್ಪ ಗರಂ ಮಸಾಲ, ಹಾಗೆ 1 ಸ್ಪೂನ್ ಧನಿಯಾ ಪೌಡರ್. ನೋಡಿ, ಇವತ್ತು ಬಿರಿಯಾನಿಗೆ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ. ಇದನ್ನೇನು ನೆನೆಸೋದು ಬೇಡ. ಬಾಸುಮತಿ ರೈಸ್ ಏನಾದರೂ ಉಪಯೋಗಿಸಿದ್ರೆ ಒಂದು 10 ನಿಮಿಷ ನೆನೆಸಿಟ್ಬೇಕು. ಈ ಜೀರಾ ರೈಸ್ನ ಹೀಗೆ ನಾವು ಡೈರೆಕ್ಟಾಗಿ ನೀರೆಲ್ಲ ಕುದಿಯೋ ಟೈಮ್ನಲ್ಲಿ ಒಂದು ಸಲ ವಾಶ್ ಮಾಡಿಬಿಟ್ಟು ಹಾಕ್ಬೋದು ಕುಕ್ಕರ್ಗೆ. ನೋಡಿ ಸ್ನೇಹಿತರೆ, ಶುಂಠಿ ಬೆಳ್ಳುಳ್ಳಿ ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ನಾವು. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡೋಣ. ಅದು ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ತುಂಬ ಏನು ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಉಗುರು ಬೆಚ್ಚ ಅಷ್ಟು ಬೆಚ್ಚಗೆ ಮಾಡಿ ಅದು ತಣ್ಣಗಾದಮೇಲೆ ಪೇಸ್ಟ್ ಮಾಡಿ ಸೆಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈಗ ನೋಡಿ ಸ್ನೇಹಿತರೆ, ಎಲ್ಲ ಪೇಸ್ಟು ರೆಡಿಯಾಗಿದೆ. ಶುಂಠಿ ಬೆಳ್ಳುಳ್ಳಿ ಸೆಪ್ರೇಟಾಗಿದೆ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸೆಪ್ರೇಟ್ ಪೇಸ್ಟು, ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೆಪ್ರೇಟ್ ಪೇಸ್ಟು ಎಲ್ಲನೂ ಈ ಕಾಲು ಸ್ಪೂನು ಇವಾಗ ಚಿಕನ್ಗೆ ಹಾಕಿ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಚಿಕನ್ನ ಫ್ರೈ ಮಾಡಿ. ಆವಾಗ ತುಂಬ ರುಚಿಯಾಗಿರುತ್ತೆ. ಎಲ್ಲ ಒಟ್ಟಿಗೆ ನಾವು ಕುಕ್ಕರ್ಗೆ ಹಾಕೋ ಬದಲು ಈ ಥರ ಸ್ಟೆಪ್ಸು ಫಾಲೋ ಮಾಡಿ. ನೋಡಿ ಸ್ನೇಹಿತರೆ, ಚಿಕನ್ನು ಇವಾಗ ಫ್ರೈ ಆಗೋ ಅಷ್ಟರಲ್ಲಿ ಇವಾಗ ಡ್ರೈ ಮಸಾಲ ಎಲ್ಲ ಒಂದು ಸಲ ಫ್ರೈ ಮಾಡೋಣ. ಸೊ ಪಲಾವ್ ಎಲೆ ಹಾಕಿದ್ದೀವಿ, ಇನ್ನೆಲ್ಲ ಸೋಂಪು, ಮರಾಠ ಮೊಗ್ಗು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದ್ರ ಜೊತೆನೇ ಈರುಳ್ಳಿ ಮತ್ತು ಪುದೀನ ಸೊಪ್ಪು ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಸೊ ನೀವು ಅಂದ್ಕೊಳ್ತೀರಾ ಏನು ಇಷ್ಟೊಂದು ಸ್ಟೆಪ್ಸ್ ಇದೆ ಅಂತ. ಇದೆಲ್ಲ ಫಾಲೋ ಮಾಡಿದ್ರೇ ಅದು ಬಿರಿಯಾನಿ ರುಚಿ ತುಂಬ ಚೆನ್ನಾಗಿರುತ್ತೆ. ನಾವು ಎಲ್ಲ ಪದಾರ್ಥ ಒಂದೇ ಸಲ ಕುಕ್ಕರ್ಗೆ ಹಾಕಿ ಒಟ್ಟಿಗೆ ಬೇಯಿಸೋ ಬದಲು ಈ ಥರ ಸೆಪ್ರೇಟು ಡ್ರೈ ಮಸಾಲ ಸೆಪ್ರೇಟು, ಹಸಿ ಮಸಾಲ ಸೆಪ್ರೇಟು ಎಲ್ಲ ಹುರಿದ್ಕೊಂಡು ಕೊನೆಗೆ ಕುಕ್ಕರ್ನಲ್ಲಿ ಎಲ್ಲನೂ ಮಿಶ್ರಣ ಮಾಡಿದ್ರೆ ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಅಂದರೆ ಹೀಗೆ ನೋಡಿ. ಸೊ ಇವಾಗ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು. ಎಲ್ಲ ಚೆನ್ನಾಗಿ ಆಗಿದೆ. ಈಗ ಇದನ್ನೆಲ್ಲ ಇವಾಗ ಸೆಪ್ರೇಟ್ ಎತ್ತಿಟ್ಕೊಳ್ಳೋಣ. ಇದು ಕೊನೆಯಲ್ಲಿ ಎಲ್ಲ ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ, ನೀರೆಲ್ಲ ಕುದ್ದಾದ್ಮೇಲೆ ಆಮೇಲೆ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಅದೇ ಬಾಣಲಿಗೆ ಇವಾಗ ಇನ್ನು ಮಿಕ್ಕಿದ್ದ ಎಲ್ಲ ಪೇಸ್ಟ್ ಎಲ್ಲ ಇದೆಯಲ್ಲ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು, ಆ ಮಿಕ್ಕಿದ ಪೇಸ್ಟ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಇದೆಲ್ಲ ಎಣ್ಣೆ ಬಿಟ್ಕೊಬೇಕು. ಇಲ್ಲೇ ಈ ಹಸಿ ಮಸಾಲೆನ ಬಾಣಲಿನಲ್ಲಿ ಚೆನ್ನಾಗಿ ಹಾಕಿ ನಾವು ಹುರ್ಕೊಬೇಕು. ನಾವಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ, ಅದಕ್ಕೆ ಅರ್ಧ ಕೆ ಜಿ ರೈಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಇಷ್ಟು ಮಸಾಲೆ ಪೇಸ್ಟ್ ಬೇಕಾಗತ್ತೆ. ಇಲ್ಲ ಇಷ್ಟು ಹಾಕ್ತಾ ಇದ್ದರೆ ಎಲ್ಲ ತುಂಬ ಬ್ಲ್ಯಾಂಡಾಗಿರುತ್ತೆ, ಬರೀ ರೈಸ್ ಥರನೇ ಇರುತ್ತೆ. ಅದಕ್ಕೆ ಇಷ್ಟು 2 ಸ್ಪೂನು ಬೆಳ್ಳುಳ್ಳಿ, 1 ಸ್ಪೂನು ಜಿಂಜರ್ ಪೇಸ್ಟು ಎಲ್ಲ ಹಾಕಬೇಕಾಗತ್ತೆ. ಎಲ್ಲ ಮಸಾಲನ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಇದೇ ಮಸಾಲೆಗೆ 1 ಸ್ಪೂನು ಧನಿಯಾ ಪೌಡರ್ ಹಾಕಿ, 1/4 ಸ್ಪೂನು ಗರಂ ಮಸಾಲ, ಜಾಸ್ತಿ ಬೇಡ, ಬರೀ 1/4 ಸ್ಪೂನ್. ಯಾಕಂದರೆ ಮೊದಲೇ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀವಲ್ಲ, ಇಷ್ಟು ಹಾಕಿದ್ರೆ ಸಾಕು. ಲೋ ಫ್ಲೇಮ್ನಲ್ಲಿ 5 ನಿಮಿಷ ಚೆನ್ನಾಗಿ ಉರಿಬೇಕು. ಸ್ನೇಹಿತರೆ, ಇದು ಫೈನಲ್ ಸ್ಟೆಪ್ಸು ಬಿರಿಯಾನಿ ಮಾಡೋಕ್ಕೆ. ನೋಡಿ, ಚಿಕನ್ನು ಎಲ್ಲ ಚೆನ್ನಾಗಿ 10 ನಿಮಿಷ ಎಲ್ಲ ಹಸಿ ಮಸಾಲೆ ಜೊತೆ ಎಲ್ಲ ಹುರಿದಾಗಿದೆ. ಇವಾಗ ಅದನ್ನು ಕುಕ್ಕರ್ಗೆ ಹಾಕೊಳ್ಳೋಣ. ಅದ್ರ ಜೊತೆನೇ ಇವಾಗ ಹಸಿ ಮಸಾಲ ಪೇಸ್ಟ್ ಕೂಡ ಒಂದು 5 ನಿಮಿಷ ಹುರಿದಿದ್ದೀವಲ್ಲ,
ಅದು ಕೂಡ ಇದ್ರ ಜೊತೆನೇ ಮಿಶ್ರಣ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಪುದೀನ, ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಇದೆ ಆ ಪೇಸ್ಟ್ನಲ್ಲಿ. ಎಲ್ಲ ಹಾಕಿ ಒಂದು ಸಲ ತಿರುಗಿಸಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಆಲಿವ್ ಗ್ರೀನ್. ಹೀಗೆ ನಾಟಿ ಸ್ಟೈಲ್ ಅಂದರೆ ಈ ಕಲರ್ ಇರಬೇಕು. ಸೊ ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರಾ ಅದರ ಪ್ರಮಾಣ ಅಷ್ಟು 1:2 ಆ ಥರ ನೀವು ನೀರು ಹಾಕಬೇಕಾಗತ್ತೆ. ನೀರು ಚೆನ್ನಾಗಿ ಕುದಿ ಬಂದ ಮೇಲೇ ಅಕ್ಕಿನ ಇದು ಮಿಕ್ಸ್ ಮಾಡಿ, ಅದ್ರ ತಕ್ಕನಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ಇವಾಗ ನಾವು ಬರೀ ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ಲ, ಇವಾಗ ರೈಸ್ಗೂ ಸ್ವಲ್ಪ ಎಲ್ಲ ಉಪ್ಪು ಬೇಕಾಗತ್ತಲ್ವ, ಅದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ತಿರುಗಿಸಿ. ಇವಾಗ ಕೊನೆಗೆ ಇವಾಗ ಡ್ರೈ ಮಸಾಲ ಎಲ್ಲ ನಾವು ಚೆನ್ನಾಗಿ ಫ್ರೈ ಮಾಡಿದ್ವಿ ನೋಡಿ, ಅದನ್ನು ಇವಾಗ ಹಾಕೋ ಸಮಯ. ನೋಡಿದ್ರೆ ಸ್ನೇಹಿತರೆ ಎಷ್ಟು ಸ್ಟೆಪ್ಸ್ ಇದೆ, ನೀವು ಇದೇ ಥರ ಎಲ್ಲ ಫಾಲೋ ಮಾಡಿ, ತುಂಬ ರುಚಿಯಾಗಿ ಬಿರಿಯಾನಿ ತಯಾರಾಗುತ್ತೆ. ನೋಡಿ ಎಲ್ಲ ಫ್ರೈ ಆಗಿರೋ ಐಟಮ್ಸು ಎಲ್ಲ ಎಷ್ಟು ಚೆನ್ನಾಗಿದೆ. ಇವಾಗ ಲಾಸ್ಟ್ನಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣ ರಸ ಹಾಕಿ ಇದಕ್ಕೆ. ಕೊನೆಯದಾಗಿ 1 ಸ್ಪೂನು ತುಪ್ಪ ಹಾಕಿ ಅದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ರು ಪರವಾಗಿಲ್ಲ, ಅದು ಆಪ್ಷನಲ್ಲು. ಸೊ ಇವಾಗ ಬಿರಿಯಾನಿಗೆ ಎಲ್ಲ ಐಟಮ್ಸ್ ಹಾಕಾಗಿದೆ. ಒಂದು ಸಲ ಎಲ್ಲನೂ ಚೆನ್ನಾಗಿ ತಿರುಗಿಸ್ಬಿಡಿ. ಅಕ್ಕಿ, ಮಸಾಲ, ಚಿಕನ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ. ಹೀಗೆಲ್ಲ ಒಂದು 5 ನಿಮಿಷ ಇದನ್ನು ಕುದಿಯೋಕೆ ಬಿಟ್ರೂ ಓಕೆ. ಆಮೇಲೆ ನೀವು ಮುಚ್ಚಳ ಮುಚ್ಚಿ 10 ನಿಮಿಷ ಮೀಡಿಯಮ್ ಫ್ಲೇಮ್ ಮೇಲೆ ಬೇಯಿಸಿ. ಸ್ನೇಹಿತರೆ, ಇವಾಗ ಬಿರಿಯಾನಿ ರೆಡಿಯಾಗಿದೆ. ರಿಸಲ್ಟ್ ನೋಡೋ ಸಮಯ. ವಾವ್, ನೋಡಿ ಏನು ಸೂಪರಾಗಿ ಬಂದಿದೆ. ಎಲ್ಲ ಮಸಾಲ ಎಷ್ಟು ಚೆನ್ನಾಗಿದೆ, ಎಲ್ಲ ಮೇಲೆ ಬಂದಿದೆ. ಒಂದು ಸಲ ತಿರುಗಿಸಿ ನೋಡೋಣ. ಈಗ ಎಲ್ಲ ಒಂದು ಸಲ ಸೈಡಿಂದ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ. ಮಸಾಲ ಕೂಡ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ನಾವು ಇಷ್ಟು ಸಮಯ ತೊಗೊಂಡು ಮಾಡಿರೋದಕ್ಕೂ ಎಷ್ಟು ಅದ್ಭುತವಾದ ಬಿರಿಯಾನಿ ರೆಡಿಯಾಗಿದೆ. ಸೊ ಇನ್ನೇನಿದ್ರು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಇನ್ನು ಊಟ ಮಾಡೋದೇನೆ. ಸೊ ಏನಂತೀರ ಸ್ನೇಹಿತರೆ, ಈ ಥರ ಬಿರಿಯಾನಿ ಇದ್ದರೆ ಪ್ರತಿದಿನ ನಾವು ಬಿರಿಯಾನಿ ಊಟ ಮಾಡಬೇಕು ಅಂತ ಅನಿಸುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.